ನಮಸ್ತೆ. ನಮ್ಮ ಹೆಸರು ಹೇಳ್ಬಿಡಿ ಸರ್. ಮಾದನಾಯ್ಕ ಅಂತೇಳಿ ಊರು ಇಲ್ವಾಲ ಅಣ್ಣವರು ಹಂದನಹಳ್ಳಿಲಿ ಬಿಳಿಕೆರೆ ಹತ್ರ ಹಂದನಹಳ್ಳಿಲಿ ಬೆಳೆಗಿಡ ನಾಟಿ ಮಾಡೋರೆ. ನಮ್ಮ ಹತ್ರ 1,000 ಅಲ್ವಾ ತೊಗೊಂಡಿದ್ದು ನೀವು? 1350. ಏಲಕ್ಕಿ ಎಷ್ಟು? ಹಾಂ, ಕಚ್ಚಬಾಳೆ 300. ಬಾಕಿ ಹಾಂ, ಬೂದ್ಬಾಳೆ 20. ಇದೆಲ್ಲ ಪೂರ್ತಿ ಯಾವ್ದಣ್ಣ ಏಲಕ್ಕಿನ? ಎಷ್ಟು ತಿಂಗಳಾಯ್ತಣ್ಣ? 6 ತಿಂಗಳ ಗಿಡ ನೋಡಿ. ಈ ಥರ ಇದೆ. ಬನ್ನಿ ಅಣ್ಣ, ಹಂಗೆ ನೋಡ್ಕೊಂಡು ಹೋಗೋಣ. ಕಲರ್ ಎಲ್ಲ ಚೆನ್ನಾಗಿದೆ. ನಮ್ಮ ಪ್ರಕಾರ ಎಲ್ಲ ಚೆನ್ನಾಗಿದೆ. ಕಳೆ ಎಲ್ಲ ತಗೊಂಡವ್ರೆ ಅಣ್ಣವರು. ಯಾವ 6 ದಿನ 6 ಹುಳ ಉಳಿಸಿರೋದು ಬಲರಾಮತಲೆ. ಹಾಂ, ಸಿಂಗಲ್ ನೇಗ್ಲು ಒಂದು. ಹಾಂ, ಅಂದರೆ ನಾವು ಉಳಿಸ್ತಾರೆ. ಇದು ಎಷ್ಟಡಿ ಮಾಡಿದ್ರಿ? ಇದು 10 ಅಡಿ 7 ಅಡಿ. ನಾನು ಆ್ಯಕ್ಚುಲಿ ದಿಂಡು ಕಟ್ಟಬೇಡಿ ಅಂತೀನಿ, ಬಟ್ 10 ಅಡಿ 7 ಅಡಿಗೆ ಮಾಡಿದ್ದಾರೆ. ಹಳ್ಳ ಇದೆಲ್ಲ ಮಣ್ಣು ಏರಿಸ್ಬೇಕಿತ್ತಲ್ಲ. ನಮ್ಮದು KR VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು. 9902038931. ನೋಡಿ ಸರ್, ಚೆನ್ನಾಗಿ ಬರ್ತಾ ಇದೆ ಗಿಡ. ಹಿಂಗೆ ಬಾಡಿಸಿ ಬಂದರೆ ಗಿಡಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಹೇಳೋದು. ಈಗ ಏನು ಮಾಡಬೇಕು ಅಂದರೆ, ಒಂದು ದೊಡ್ಡದು ಚಿಕ್ಕದಾಗೈತಲ್ಲ, ಚಿಕ್ಕವ್ಗೆ ಎಕ್ಸ್ಟ್ರಾ ಒಂದು ಡೋಸೇಜ್ ಗೊಬ್ಬರ ಕೊಟ್ಕೊಳ್ಳೋದು. ಸಣ್ಣವಕ್ಕೆ ಇವಕ್ಕೆ, ಅವು ದೊಡ್ಡವಕ್ಕೆ ಬೇಡ. ಆ ಥರ ಹಂಗೆ ಮಾಡ್ಕೊಂಡಾಯ್ತು. ಸಲ ಗೊತ್ತಿರ್ಬೇಕಲ್ಲ ನಮ್ಗೆ ಏನು ಹಾಕ್ಬೇಕನ್ನೋದು. ಹಾಂ, ಅದರಿಂದ ಕೇಳೋಕ್ಕೋಸ್ಕರ ಕರೆದಿದ್ದೆ. ಆಯ್ತು. ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ನಿಮಗೂ ಎಲ್ಲ ಪ್ರೌಢ ವ್ಯವಸ್ಥೆಗೆ ಬಂದಿದೆ. ನೋಡಿ, ಈಗ ಇದು ಎಷ್ಟು ಸೈಜ್ ಎಷ್ಟು ಹತ್ರ ಇದೆ ನೋಡಿ. ಅಂದರೆ ಇದಕ್ಕೆ ಬನ್ನಿ. ಇದಕ್ಕೆ ಟೇಪ್ ಬೇಡ, ಕೈಲಿ ಹಿಡೀರಿ ಸಾಕು. ಇನ್ಸಿರ್ ಕೆಳಗಡೆ. ಹಾಂ, ಸೇರವಾ? ಸೇರಲ್ಲ. ಈಗ ಒಂದು ಕೆಲಸ ಏನು ಮಾಡಬೇಕು ಅಂದರೆ, ಇದನ್ನು ಸುತ್ತ ತಗೊಳ್ಳಿ. ಇನ್ಸಿರ್ ಕೆಳಗಡೆ ಹಿಡೀರಿ, ಇನ್ನೂ ಕೆಳಗಡೆ ಹಿಡಿಬೇಕು. ಹಾಂ, ಅದು ಎಷ್ಟು ಬರ್ತದೆ ನೋಡಿ. ಎಷ್ಟು ಅಡಿ ಬರ್ತದೆ ಅಲ್ಲಿಂದ ಈಚೆಗೆ? ನಿಮ್ಮ ಅಲ್ಲಿಂದ ಇಟ್ಕೊಳ್ಳಿ. ಹಿಂಗೆ 1.5 ಅಡಿ ದಪ್ಪ ಏಲಕ್ಕಿ ಬಾಳೆ ಗಿಡ ಬಂದೈತೆ. ಅಂದರೆ 6 ತಿಂಗಳು. ಇನ್ನೂ ದಪ್ಪ ಆಯ್ತದೆ ಗಿಡ. ಇಲ್ಲೆಲ್ಲ ಶೀತ ಆಗ್ಬಿಟ್ಟಿತ್ತಲ್ವಣ? ಈ ಕಡೆ ಶೀತ, ಆ ಕಡೆ ಕೆಳಗಡೆ ಶೀತ ಆಗಿರೋದು. ಹಾಂ, ಕೆಳಗಡೆ ಸ್ವಲ್ಪ ಗಣ್ಣು ಇದು. ಇಟ್ಟು ಮಣ್ಣು ಬಿಳಿ ಮಣ್ಣು ಇದೆಲ್ಲ. ಈ ಕಡೆ ಎಲ್ಲ. ಹಾಂ, ಈ ಕಡೆ ಎಲ್ಲ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರ ಅದಕ್ಕೆ? ಗೊಬ್ಬರ ಮಾತ್ರ 2 ದನಿಂಗ್ ಗೊಬ್ಬರ, ಕುರಿ ಗೊಬ್ಬರ, ಹಾಂ, ಕೋಳಿ ಗೊಬ್ಬರ, ಹಾಂ, 3 ಮಿಕ್ಸ್ ಮಾಡಿರೋದು. ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡೋರು ಅಣ್ಣವರು. ನೀರನ್ನ ಮಿತವಾಗಿ ಕೊಟ್ಟಿದ್ರಿ ಅಲ್ವಣ? ನೀರು ನೀವು ಮಗ್ಲಿಗೆ ಹಾಕಲ್ಲ, ಸೆಂಟ್ರಿಗೆ ಹಾಕಿದ್ವಿ. ಇವು ಮೊನ್ನೆ ದಿನ ಹಂಗೆ ಮಗ್ಲಿಗೆ ಹಾಕಿದ್ರು ಸ್ವಲ್ಪ ಅಷ್ಟೇ. ಹಾಂ, ಬೇಸಿಗೆಲ್ವ ಈಗ. ಹಾಂ, ಅಂದ್ಬಿಟ್ಟು ಎಳಿಲಿ ಸ್ವಲ್ಪ ಮಧ್ಯಾಹ್ನ ಇದ್ದಿದ್ದೆಲ್ಲ ಪೂರ್ತಿ. ಹಾಂ, ಈಗ ಏನು ಮಾಡಬೇಕು ಅಂದ್ರೆ ಅಣ್ಣ, ಇಲ್ಲಿ ನೋಡಿ, ಇಲ್ಲಿ ನೀವು ಡ್ರಿಪ್ ಬಿಟ್ರೋದ್ರಿಂದ ಇಲ್ಲಿ ಗಂಟ್ಲು ತ್ಯಾವಾಗೈತೆ ನೋಡಿ. ಇಲ್ಲಿ ಪೈಪ್ ಇಲ್ಲಿ ಹಾಕಿದ್ವು ನಮ್ಮದು. ಹಾಂ, ಪೈಪ್ ಇದ್ರಿಗೆ ಈಗ ಮೊನ್ನೆ ದಿನ ಹಾಕಿ ಪಕ್ಕಕ್ಕೆ ಹಾಕಿರೋದಾ? ಪೂರ್ತಿ ಸೆಂಟ್ರಲ್ ಹಾಕಿದಿರಿ. ಸೆಂಟ್ರಲ್ ಹಾಕಿರ್ಲಾಗಿ ಯಾವುದು ಹಳದಿ ಕಲರ್ ಎಲೆ ಬರೋದು ಅದೇನು ಆಗಿಲ್ಲ. ಈಗ ಏನಂದ್ರೆ, ಈ ನೀರು ಸಾಮಾನ್ಯವಾಗಿ ಇಲ್ಲೇ ಇರಬೇಕು. ನೀವು ನಿಂತಿದ್ರಲ್ಲ, ಈ ಜಾಗದಲ್ಲಿ ಇದ್ರೆ ಬೇರೆ ತುದಿಯಲ್ಲಿ ಎಳ್ಕತ್ತದೆ ನೋಡಿ. ಅಲ್ಲಿ ಬಿಟ್ಟಿದ್ರೆ 3 ಅಡಿಯಷ್ಟು ಯಾವಾಗದೆ. ಇಲ್ಲಿ ಬಿಟ್ರೆ 3ರಿಂದ ಆ ಕಡೆ ಆಯ್ತದೆ. ಸಾಧ್ಯವಾದರೆ ಇಲ್ಲ ಡಬಲ್ ಲ್ಯಾಟ್ರಲ್ ಮಾಡೋಕ್ಕಾದ್ರೆ ಇಲ್ಗೊಂದು ಬಿಡಕ್ಕೆ ಟ್ರೈ ಮಾಡಿ. ಅಲ್ಲಲ್ಲ, ಸಾಧ್ಯವಾದರೆ ಇಲ್ಗೊಂದು ಲ್ಯಾಟ್ರಲ್ ಇಲ್ಲೊಂದು ಲ್ಯಾಟ್ರಲ್ ಆದರೆ ಬೇಸಿಗೆಲ್ವ ಈಗ ಸ್ವಲ್ಪ ನೀರು ಹೆವಿ ಇದ್ರೆ ಮಧ್ಯದಲ್ಲಿ ಸೆಂಟ್ರಲ್ ಮಾಡ್ಬಿಟ್ಬಿಟ್ಟು. ಹಾಂ, ಆಯ್ತು. ನೆಕ್ಸ್ಟ್ ಗೊಬ್ಬರ ಕೊಟ್ಟಾದ್ಮೇಲೆ ಸೆಂಟ್ರಿಗೆ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಅಣ್ಣ, ಇದು ಈಗ ತೇವ ಇಲ್ಲಿ ನೋಡಿ. ಇಲ್ಲಿಂದ ನೀವು ಅಲ್ಲಿ ನೀರು ಬಿಟ್ಟಿದ್ದೀರಲ್ವಾ, ಇಲ್ಲಿ ಗಂಟ ಆಗೈತೆ. ಅಂದ್ರೆ ಇಲ್ಲಿ ಗಂಟನೂ ತೇವ ಐತೆ ಹೆಚ್ಚು ಕಡಿಮೆ. ಈಗ ಇಲ್ಲಿಗೆ ಮಡಗ್ಬಿಟ್ರೆ ಏನಾಯ್ತದೆ ಅಂದ್ರೆ, ಈ ಎಲೆ ನಾರ ಏನ್ ಬರ್ತದೆ, ಈ ಎಲೆ ನಾರ ಪೂರ್ತಿ ಹಿಂಗ್ ಬರ್ತದೆ. ಈ ಕಡೆಲ್ಲೂ ಎಲೆ ನಾರ ಕೆಳಕತ್ತದೆ. ಅಲ್ಲಿಂದ ಬೇರೆ ಇಲ್ಲೆಲ್ಲವಲ್ಲ ಎಳ್ಕತ್ತದ ಅದು ಈಜಿಯಾಗಿ. ಹಾಂ, ಈ ಕಡೆಗೆ ಜಾಸ್ತಿ ಆಗುತ್ತೆ. ಹಾಂ, ನೋಡಿ, ಇವು ಕಂಬ ಸ್ವಲ್ಪ ದಪ್ಪಾಗಿರಂಗೆ ಕಾಣಿಸ್ತವೆ. ಈ ಕಡೆ ದಪ್ಪ ಆಗುತ್ತಲ್ಲ. ಈ ಗೊಬ್ಬರ ಸ್ವಲ್ಪ ಜಾಸ್ತಿ ಇವಿ. ಈ ಗೊಬ್ಬರ ಹಾಕಿದ್ದು ಅಂದ್ರೆ ಹಳ್ಳ ಇದು. ಮಳೆ ನೀರು ಬಂದು ಕೊಚ್ಚಿದಾಗೆಲ್ಲ ಪೂರ್ತಿ ಕಡೆ ಗೆಳ್ಬಿಡ್ತಲ್ಲ ಈ ಕಡೆ. ಅದಕ್ಕೋಸ್ಕರ ಹಂಗೆ ಅದು ಎಷ್ಟು ನೀಟಾಗಿದೆ ಗಿಡಗಳು ಅಂತ. ಅದರಿಂದ ಅದಕ್ಕೆ ಮತ್ತೆ ಒಂದೊಂದು ಕೆಂಚಿಗೆ ಅಂತವೆಲ್ಲ ಅದೊಂದಕ್ಕೋಸ್ಕರ. ಬನ್ನಿ ಅವೆಲ್ಲ ಏನೇನವೆ ಅವೆಲ್ಲ ನೋಡಿ. ಈಗ ಇದೆಲ್ಲ ನಿಮ್ಗೆ ಏನೇನು ಅನಿಸ್ತಾ ಇದೆ ಅವೆಲ್ಲನೂ ನಾನು ಹೇಳಿ ಸರ್ ಮಾಡ್ಕೊಡೋಣ. ಈಗ ಇದನ್ನ ಈ ಗೊಬ್ಬರ ಹಾಕಿ 1.5 ತಿಂಗಳು ಆಯ್ತು. ಈಗ 1.5 ತಿಂಗಳಾಯ್ತಾ? 1.5 ತಿಂಗಳಾಯ್ತು. ಹ್ಞೂ, 4 ತಿಂಗಳಿಗೆ ಹಾಕಿದ್ದು. ನಮ್ದು ಇದು ಸೈಜು ಚೆನ್ನಾಗಿ ಬಂದೈತೆ ಕಣ. ಕಂಬ ತುಂಬ ಸೈಜ್ ಚೆನ್ನಾಗಿ ಬಂದೈತೆ. ಕಲರ್ ಎಲ್ಲ ಚೆನ್ನಾಗಿ ಬಂದೈತೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಒಟ್ಟಿನಲ್ಲಿ ಗಿಡಗಳು. ಅಲ್ಲೊಂದು ನಮ್ದು ಬೂದ್ಬಾಳೆದೊಂದು ಸ್ವಲ್ಪ ಬೂದ್ಬಾಳೆ ನೋಡ್ಕೊಡ್ತೀನಿ. ಹಾಂ, ಈ ಕಡೆ ಶೀತ ಜಾಸ್ತಿ ಆಗಿದೆ ಅಣ್ಣ. ಇಲ್ಲಿ ನೋಡಿ, ಅದಕ್ಕೆ ನೋಡಿ, ಇಲ್ಲಿ ಶೀತ ಜಾಸ್ತಿ ಆಗಿರೋದಕ್ಕೆ ಇಲ್ಲಿ ಗಿಡ ಮಂಕಾಗವೆ. ಇಲ್ಲಿ
ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನೋದಕ್ಕೆ. ಒಂದೇ ದಿನ ಬಿಟ್ಟಿರೋದು ಇದಕ್ಕೆ. ಹಾಂ, ಬಿಟ್ಟಿರೋ ನೀರು ಅಲ್ಲಿ ಮುಂದ್ಗಡೆ ನಲ್ಲಿ ಇರ್ತದಲ್ಲ, ಅಲ್ಲಿ ನಲ್ಲಿಲಿ ಕಂಟ್ರೋಲ್ ಮಾಡ್ಕೊಬಿಡಿ ಅಷ್ಟೇ. ಅದಕ್ಕೆ ಬಿಟ್ಟಿಲ್ಲ ಸ್ವಲ್ಪ ಇದು ಅದು ಡ್ರೈಯಲ್ಲಿ ಬೇಗ ಅಂತ ಸ್ವಲ್ಪ. ಆಮೇಲೆ ಇದು ಸಿಗಾಟೋಕ ರೋಗ ಅಂತ, ಇದು ಎಲೆ ಚುಕ್ಕಿ ರೋಗ. ಸೊ ಇದು ಇಷ್ಟು ಬಿಸಿಲು ಬಿದ್ದರೆ ಹೋಯ್ತದೆ, ಮೇಘ ಬಂದಿಲ್ಲ, ಔಷಧಿ ಏನು ಅವಶ್ಯಕತೆ ಏನಿಲ್ಲ ಇದಕ್ಕೆ. ಅದಕ್ಕೆ ದೂರ ಮಾಡಿದ್ರು ಗಿಡಗಳನ್ನು. ನೀವು ಗಾಳಿ ನೋಡಿ, ಗಾಳಿ ಚೆನ್ನಾಗಿ ಆಡ್ಲಾಗೆ ಸ್ವಲ್ಪ ಅವ್ರದ್ದು ಹಂಗೇನೆ ಗಾಳಿ ಆಡಲಿ ಅಂದ್ಬಿಟ್ಟು ನಮ್ಮ ಗಾಳಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಹತ್ತಡಿ 7 ಅಡಿಗೆ ಹಾಕಿದ್ದೆಲ್ಲ. 2 ಸಸಿ ಕಡಿಮೆ ಒಂದು ಸಾಲ 2 ಸಸಿ ಕಡಿಮೆ ಪರವಾಗಿಲ್ಲ, ಗಿಡಗಳು ಚೆನ್ನಾಗಿ ಬರಲಿ ಅಂತ. ಗಿಡ ಚೆನ್ನಾಗಿ ಬರಬೇಕು. ಅದೇ ಇದು ಇಲ್ಲಿಗೆ ಬರ್ತಲ್ಲ ಅದು. ಹೌದೌದು, ತೂಕ ಅಲ್ಲೇ ಬಂದ್ಬಿಡ್ತದೆ. ಚೆನ್ನಾಗವೆ ಸಾಲುಗಳಲ್ವ, ಸಾಲುಗಳು ಚೆನ್ನಾಗೈತಲ್ಲ. ಆಮೇಲೆ ಕಳೆಗಳು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದೀರಾ. ಈಗ ಒಂದು 8 ದಿನ ಆಗಿರೋದು, ಅಲ್ಲಿ ಸುಮಾರು ಈಗ 1.5 ತಿಂಗಳು ಉಳಿಸಿದೆ. ಈಗ ಇನ್ನು ಉಳಿಸ್ಬೇಡಿ, ಬೇರೆ ಕಿತ್ತಾಗ್ಬಿಡ್ತವೆ. ಈಗ ನೀವು ಟ್ರಂಚ್ ಮಾಡಿ ಹಾಕ್ಸಿರೋದ್ರಿಂದ ಆಳದಲ್ಲಿ ಇತ್ತು, ಈಗ ಬೇರ್ಗಳೆಲ್ಲ ಮೇಲೆ ಬಂದ್ಬಿಟ್ಟವೆ. ಇದೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಇದೆ, ರೋಗ ಅಲ್ಲ ಇದು, ರೋಗ ಅಲ್ಲ ಅದು, ಬೇರೆ ಕೆಲವೊಂದು ನೋಡೋಣ ಅದೇನಾಗಿದೆ ಅಂತ ಅಂದ್ಬಿಟ್ಟು. ಈಗ ಇದು ಪ್ರೌಢ ವ್ಯವಸ್ಥೆಗೆ ಬಂದಿದೆ ಅಣ್ಣ. ಈಗ ಒಳಗಡೆ ಗರ್ಭ ಕಟ್ತೈತೆ ಇವಾಗ. ಹಾಂ, ಈಗ ಇದಕ್ಕೆ ಒಂದೊಂದು ಈಗ ನಾವು ಹೋಸರಿ ಕೊಟ್ಟಿದ್ವಲ್ಲ ಟಾನಿಕ್ಕು, ಅವರಲ್ಲಿ ಚೇಂಜ್ ಮಾಡಿ 1 ಲೀಟ್ರ್ ಬುಡಕ್ಕೆ ಬಿಡಬೇಕು. ಗೆಡ್ಡೆಯಿಂದ 1 ಅಡಿ ದೂರಕ್ಕೆ ಬಿಟ್ರು ಆಯ್ತದೆ, ಏನು ತೊಂದರೆ. ಸುತ್ತ ರೌಂಡ್ ಬಿಟ್ರತ್ತೆ, ಇಲ್ಲಾಂದ್ರೆ ತೇವ ಯಾವ ಕಡೆಗಿದೆ ಆ ಕಡೆಗೆ ಬಿಟ್ರು ಆಯ್ತದೆ. ಇಲ್ಲೇ ಹೇಳ್ತಾ ಐತೆ, ಕೆಳಗಡೆ ಗರಿ ಒಣಗ್ತಾವೆ. ಸೊ ಅಂದ್ರೆ ಈ ಜಾಗದಲ್ಲಿ ನೀರಿಲ್ಲ, ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ನೀರಿಲ್ಲ, ಇಲ್ಲಿ ನೋಡಿ ಸುತ್ತ ಅಲ್ವಾ, ಆ ಕಡೆ ಐತೆ, ಈ ಕಡೆ ಮಗ. ಅದಕ್ಕೆ ನಾವೇ ಮಾಡಿ ಸೆಂಟ್ರ್ ಮಾಡಿದ್ರೆ 2 ಕಡೆಗೂ ಬರಲಿ. ಒಂಚೂರು ಯಾವ ಕಡೆಗೆ ಎತ್ತರ ಅದೇ ಆ ಕಡೆಗೆ ಮಾಡಿದ್ರೆ ಹಳ್ಳದ ಕಡೆ ಹರಿತದೆ. ಸರಿ ಸರಿ, ಹಂಗೆ ಹಿಂಗೆ ಎಳಿಲಿ, ಈಗ ಸರಿ ಆಯ್ತದೆ. ಇದು ಪಚ್ಚಬಾಳೆ ಗಿಡ. ಡೇಟ್ ಒಂದೇ ಡೇಟು. ಇದು ಹೈಟ್ ಬರಲ್ಲ, ಅದು ಹೈಟ್ ಬರ್ತದೆ. ಇದು ಊಟ ಜಾಸ್ತಿ ಕೇಳ್ತದೇನ. ನೋಡಿ ಪಚ್ಚಬಾಳೆ 6 ತಿಂಗಳ ಗಿಡ ಇದು. ಇದು ಎಲ್ಲ ನೋಡಿ ಅಣ್ಣ, ಗೊಬ್ಬರ ಸಾಲ್ತಾ ಇಲ್ಲ, ಗೆಡ್ಡೆ ದಪ್ಪಾಗೈದೆ. ಅದು ಏಲಕ್ಕಿಗಿಂತ ದಪ್ಪಾಗದೆ ಬಂದದೆ ಗೆಡ್ಡೆ. ಬುಡ ನೋಡಿ ಒಳ್ಳೆ ಸೈಜ್ ಅವೆ ಇವು. ಈ ಸೈಜ್ ಗಿಡ ನೋಡ್ಬಿಟ್ರೆ ನಾವು ಮಿನಿಮಮ್ 50 kg ಮೇಲೆ ಬರ್ಬೇಕು ಇವು. ಆ ಕಡೆಗೆ ಇನ್ನೂ, ಆ ಕಡೆ ಅಂತೂ ಇನ್ನೂ ಜಾಸ್ತಿ. ಆ ಕಡೆ ಏಟಲ್ಲಿಂದ ಆ ಕಡೆ ಹೋಯ್ತಲ್ಲ. ಹಾಂ, ಇಲ್ಲ ನೀವು ಟ್ರಂಚ್ ಹೊಡೆದಲ್ವ ಹಾಕಿದ್ದು, ಆ ಟ್ರಂಚ್ ಒಳಗಡೆ ಮುಚ್ಕೊಂಡ. ನೀವು ಟ್ರಂಚ್ ಆಲ್ರೆಡಿ ಮುಚ್ಚಿಬಿಟ್ಟಿದ್ರೆ. 2 ಅಡಿ ಮುಚ್ಚಿದ್ರೆ, 2 ಅಡಿ ಹೈಟ್ ಅಂದ್ರೆ ವಸಿ ಆಯ್ತಾ. 2 ಅಡಿ ಒಳಗಡೆ ಮುಚ್ಚಾಕ್ಬಿಟ್ಟಿದ್ರೆ. ಈಗ ಒಂದು 9 ಇಂಚಷ್ಟು ಮುಚ್ಚಿರ್ತಾರೆ ಮೇಲ್ಗಡೆ. ಮತ್ತೆ ಅದಕ್ಕೆ ಮುಚ್ಚೋಗಿರ್ತವೆ. ಏನು ಸಮಸ್ಯೆ ಏನಾಗಲ್ಲ, ಬನ್ನಿ. ಕೊಡ್ಬೇಕು ಬನ್ನಿ, ಹೇಳ್ಕೊಟ್ಟ ನೋಡಿ. ಈ ಕಂಬ ಬಂದರೆ ನಿಮಗೆ 60 kg ಮೇಲೆ ಬರ್ಬೇಕಿದು. ನೋಡಿ ಎಷ್ಟು ಅಡಿ ಬಂದದ ಇದಪ್ಪ, ನೋಡೋಣ. ಅಡಿಲಿ ಹಿಡೀರಿ. ಅದು ಒಣಗಿರೋದು ಕಿತ್ಕೊಳ್ಳಿ, ಒಣಗಿರೋದ ಯಾವತ್ತು ಹಂಗೆ ಅಳತೆ ಹಾಕ್ಬೇಕು. ಸುತ್ತ ಹಿಡೀರಿ. ಹಾಂ, ಅಷ್ಟು ಕೆಳಗಡೆ 1/2 ಅಡಿ ಮೇಲೆ ಅಷ್ಟೇ, ಅಲ್ಲಿಂದ 1.25 ಹತ್ತತ್ರ 2 ಅಡಿ. 6 ತಿಂಗಳಿಗೆ ಕಂಬ ಒಳ್ಳೆ ಸೈಜ್ ಬರ್ತವೆ ಅಣ್ಣ, ಚೆನ್ನಾಗಿ ಬರ್ತವೆ. ಬೂದ್ಬಳೆ ಅಂತಾರಲ್ಲ ಅದು. ಬಂದೆ ಬೂದ್ಬಳೆನೂ ನೋಡೋಣ, ರಸಬಳೆನೂ ನೋಡ್ತೀನಿ ಈಗ. ಕಡಿಮೆ ಮಾತ್ರ ಅಷ್ಟೇ ಇದು. ಹಾಂ, ಇದೆಲ್ಲ ಫುಲ್ ಪಚ್ಚಬಾಳೆ, ಹೈಟ್ ಬರಬಾರ್ದು. ಈ ಚೆನ್ನಾಗಿ ಬರ್ತಾರೆ, ನೀವು ಬಂದಿರೋಷ್ಟು ಚೆನ್ನಾಗಿದೆ, ಬನ್ನಿ. ಇದು ನಂಜನಗೂಡು ರಸಬಾಳೆ. ಡೇಟ್ ಅದೇ ಡೇಟ್ ನಮ್ಮೆಲ್ಲ. ಸೇಮ್ ಡೇಟಲ್ಲಿದೆ. ಇದು ನಂಜನಗೂಡು ರಸಬಾಳೆ. ಇದು ಈ ಕಡೆ ಎಡಭಾಗದಿಂದ ಇದು ರಸಬಾಳೆ ಇಲ್ಲಿಗೆ ಮುಗೀತದೆ. ಇಲ್ಲಿ ಗಂಟ ರಸಬಾಳೆ, ಇಲ್ಲಿಂದ ಈಚೆಗೆ ಇದು ಬೂದ್ಬಾಳೆ. ಇದು ಬೂದ್ಬಾಳೆ, ಇದು ಬೂದ್ಬಾಳೆ. ಇದು ಸುಳಿಗೆ ನೋಡೋಣ, ಸುಳಿ ನೋಡ್ತೀನಿ. ಸುಳಿ ನೋಡ್ತೀನಿ ಏನಾಗಿದೆ ಅಂತ ಹೇಳಿ. ಸುಳಿ ಏನಾರು ಆಗಿದೆ. ನೋಡಿ ಸುಳಿ ಏನೋ ನಿಂತೋಗಿದೆ, ಒಂದು ಸುಳಿ ಬಂದೈತೆ. ನೋಡೋಣ ಏನಾರು ಹುಳ ಗಿಡ ಏನಾರು ಹೊಡೆದೈತಾ ಏನು ಅಂತ. ನಾವು ಮನೆ ದಿನ ಆಚೆ ಒಂದು 4 ದಿನ ನೋಡ್ದ,
ಅವಾಗ ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಆಚೆ ಮನೆ ದಿನ ಏನು ನಮಗೆ ಗಾಳಿಗೂ ಇದು ಗಾಳಿ ಮುರಿದಾಗಿರೋದು ಹಿಂಗೆ ಬಡ್ದಿದ್ವು. ಇದು ಏನೋ ಇಲ್ಲಿ ನೋಡಿ, ಇಲ್ಲೂ ಡ್ಯಾಮೇಜ್ ಆಗದೆ, ಏನಕ್ಕೆ ಅಂತ ಇಲ್ಲಿ ನಿಮ್ಮ ಕೈ ಹತ್ರ ಇದು ಡ್ಯಾಮೇಜ್ ಆಗದೆ, ಇದು ಡ್ಯಾಮೇಜ್ ಆಗದೆ, ಏನಂತ ಏನೋ ಡ್ಯಾಮೇಜ್ ಆಗೈತೆ. ಬಟ್ ಬಾಕಿ ಗಿಡಗಳು ಏನೂ ಆಗಿಲ್ಲ, ಯಾವ ಏನೂ ಆಗಿಲ್ಲ. ಹಾಂ ನೋಡಿ ಅವು ನೋಡಿ ಅಲ್ಲ ನಮ್ಮ ಮೂರ ಹಂಗೈತೆ. ಇಲ್ಲ ಅವೆಲ್ಲ ಚೆನ್ನಾಗಿವೆ ನೋಡಿ, ಈ ಕಡೆವು ಚೆನ್ನಾಗಿವೆ. ಇದೊಂದು ಏನೋ ಡ್ಯಾಮೇಜ್ ಆಗೈತೆ, ಬಟ್ ಏನು ಅಂತ ನಂಗೂ ಐಡಿಯಾ ಆಯ್ತಾ ಇಲ್ಲ. ಯಾರು ಬಂದು ಮುಟ್ಟಿರಿ, ಯಾರು ಬರಲ್ಲ, ಯಾರು ಮುಟ್ಟಲ್ಲ. ಒಂದು ಕೆಲಸ ಮಾಡಿ, ಇಲ್ಲಿಗೆ ಹೊಡೆದಾಕಿ ಸುಳಿ ಬರ್ತದೆ ಅದು. ಈಗ ಅದು ಏನಕ್ಕೆ ಈ ಎಲೆಗೆ ಹಿಂಗಾಗಿದೆ ಅಂದರೆ, ನೀವು ಯಾವಾಗ ಇಲ್ಲಿ ಉಳುಮೆ ಮಾಡಿಸಿರ್ತೀರಿ ಅದು ಸಂಬಂಧಪಟ್ಟು ಬೇರು ಕಿತ್ತೋಗಿದ್ರೆ ಮಾತ್ರ ಅದು ಹಂಗಾಗೋದು. ಇಲ್ಲ ಬೆಳೆಸ್ಬೇಕು, ಅಲ್ಲಿ 2 ತಿಂಗಳು ಆಯ್ತಲ್ಲ, ಇನ್ನು ಸಸಿ ಇತ್ತಲ್ಲ, ಅದು ಸಸಿ ಇದ್ದಂಗೆ ಆಗಿರ್ತದೆ. ಯಾವ್ದಾದ್ರು ಬೇರೆ ಕಿತ್ತೋದ್ರೆ ಅದು ಹೊರಗಡೆ ಬರ್ಬೇಕಾದ್ರೆ ಹಂಗೆ ಆಗುತ್ತೆ. ಇದೇನು ಸಮಸ್ಯೆ ಏನಾಗಲ್ಲ, ಅದು ಸಮಸ್ಯೆ ಏನಾಗಲ್ಲ. ಕೆಂಚು ಕಾಣ್ತಲ್ಲ, ಇಲ್ಲ ಅದೇನು ತೊಂದರೆ ಏನಿಲ್ಲ. ಅವಾಗ ಉಳಿಸ್ಬೇಕಾದ್ರೆ ಗಿಡಗಳು ಇನ್ನೂ ಕೆಳಗಡೆ ನೋಡಿ, ಇದು ನಂಜನಗೂಡು ರಸಬಾಳೆ, ಬೂದ್ಬಾಳೆ, ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಇಷ್ಟು ಸಂಬಂಧಪಟ್ಟಂಗೆ ಅಣ್ಣವ್ರ ತೋಟ ಹಾಕಿದ್ವಿ. ಬರ್ತದೆ ಚೆನ್ನಾಗಿ ನೋಡಿ. ಇದು ಇನ್ನೂ ದಪ್ಪ ಆಯ್ತದೆ, ಬೂದ್ಬಾಳೆ ಇದು. ಬೂದ್ಬಾಳೆ ಇನ್ನೂ ದಪ್ಪ ಆಯ್ತದೆ ಇದು. ಚೆನ್ನಾಗಿ ಬರ್ತದೆ. ಥ್ಯಾಂಕ್ ಯು ಅಣ್ಣ. ಈಗ ನಮ್ಮಲ್ಲಿ ಬಾಳೆ ಗಿಡ ತಗೊಳ್ಳೋರ್ಗೆ ಏನಾರು ಒಂದು ಮಾಹಿತಿ ಹೇಳ್ಬೋದಾ? ಈಗ ನೀವು ಫೋನ್ ಮಾಡಿದಾಗ ನಾವು ಚೆನ್ನಾಗಿ ಮಾಡ್ಕೊಂಡು ನೀವು ಮಾಡ್ತಿರಲ್ವಾ, ಮಾಡೋಕ್ಕೆ ನೀವು ಹೇಳ್ಕೊಡ್ಬೇಕು. ಅಲ್ಲ, ಈಗ ನಾನೇನಂದರೆ, ಈಗ ನಾನು ನಮ್ಮ ಹತ್ರ ನೀವು ಗಿಡ ತಗೊಂಡ್ರಿ, ನೀವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಸರಿಯಾಗಿ ಮಾಡಿದೀವ ಅಥವಾ ಲ್ಯಾಂಡ್ ಬಂದು ವಿಸಿಟ್ ಮಾಡಿರೋದು ಮಾಡಿದ್ರಿಲ್ಲ ಅಂತ ಹೇಳಲ್ಲ. ಹಾಂ, ಸ್ವಲ್ಪ ಹಂಗೆ ತೋರ್ಸೋದು ಒಂದು ಸ್ವಲ್ಪ ಲೇಟ್ ಶೀತ ಆಯಿತು, ಅಲ್ಲಿ ಲೇಟ್ ಆಯಿತು. ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಏನಾರು ಆಯ್ತಾ ಇದೆಯಾ? ನಮ್ಮ ಹತ್ರ ರೈತರು ಗಿಡ ತಗೋಬೋದಾ? ತಗೋಬೋದು, ಚೆನ್ನಾಗಿ ಕೊಡ್ತಾಯಿದ್ರಲ್ಲ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲಿ ಹೇಳ್ದಂಗೆಲ್ಲ ನಾವು ಹಾಕ್ಬೇಕಲ್ಲ ಮೆಡಿಸನ್, ಅದಕ್ಕೆ ಹಾಕಬೇಕು, ಗೊಬ್ಬರ ಹಾಕಿದ್ರೇ ಬರೋಕ್ಕೆ ಸಾಧ್ಯ. ಹೌದು. ಥ್ಯಾಂಕ್ ಯು.